ಕವಿತೆ ಕಟ್ಟುವುದು ಒಂದು ಕಾಯಕ, ಬರೆದದ್ದೆಲ್ಲ ಕವಿತೆ ಆಗುವುದಿಲ್ಲ. ಸುಮಾರು ಕವಿತೆಗಳು ಸಂಕಲನಗಳು ಬಂದಿತ್ತು ನಮಗೆ. ಓದುವುದೇ ಒಂದು ಚಾಲೆಂಜ್ ಆಗಿ ನನಗೆ ಕಂಡು ಬಂತು. ಕಡೆಯಲ್ಲಿ ಇದ್ದಿದ್ರಲ್ಲಿ ಮೊದಲ ಹೆಜ್ಜೆ ಅನ್ನುವಂಥ ರಾಣಿ TR ಅವರ ಸಂಕಲನಕ್ಕೆ ಪ್ರಶಸ್ತಿಯನ್ನ ಕೊಟ್ವಿ. ಅದರ ಜೊತೆಗೆ ಒಳದನಿ ಅಂತ ಹರೀಶ್ ಅವರ ಸಂಕಲನವೂ ಇತ್ತು. ಆಮೇಲೆ ಮೂಡಿಗೆರೆ ರಮೇಶ್ ಕುಮಾರ್ ಅವರು ಸಂಪಾದಿಸಿದಂಥ ತಮದಾಗ್ನಿ ಅನ್ನುವ ಸಂಕಲನ ಇತ್ತು. ಸಂಪಾದಿಸಿದ ಸಂಕಲನಕ್ಕೆ ಪ್ರಶಸ್ತಿಗೆ ಆಯ್ಕೆ ಮಾಡೋಕ್ಕೆ ಆಗದೇ ಇರೋದರಿಂದ ಅದರಲ್ಲಿ ಒಂದು ಕವಿತೆ ನನಗೆ ತುಂಬ ಇಷ್ಟ ಆಯಿತು. ಆ ಕವಿತೆಯನ್ನು ಬರೆದವರು ಆಶಾ ಪಾಟೀಲ್ ಅಂತ. ಅವರಿಗೆ ಒಂದು ಸಮಾಧಾನಕರ ಬಹುಮಾನವನ್ನು ಪ್ರತಿಭಾ ಕೊಡ್ತಾ ಇದ್ದಾರೆ. ರಾಣಿ TR ಅವರು ಬರೆದ ಮೊದಲ ಹೆಜ್ಜೆ ಕವನ ಸಂಕಲನಕ್ಕೆ ಬಹುಮಾನ ದೊರಕಿದೆ. ಈ ಸಂಕಲನದಲ್ಲಿ ವಿವಿಧ ಅನುಭವಗಳನ್ನು ಚಿತ್ರಿಸುವ ಕವಿತೆಗಳಿವೆ. ಪ್ರಕೃತಿಯು ಆ ಪ್ರಕೃತಿಯನ್ನು ಅನುಭವಿಸುವ ನಿಸರ್ಗದೊಡನೆಯ ನಿಶ್ಚಿಂತೆಯ ಪಯಣವು ಈ ಸಂಕಲನದ ಬಹುಮುಖ್ಯವಾದ ಅಂಶ. ನಿಸರ್ಗದ ನಾದ, ಪ್ರಾಣಿ ಪಕ್ಷಿಗಳ ಕಲರವ ಇಲ್ಲಿ ಸಂಭ್ರಮಿಸಲಾಗಿದೆ. ಮಳೆಯು ಇಲ್ಲೊಂದು ಪ್ರತೀಕವಾಗಿ ಮೇಲಿಂದ ಮೇಲೆ ಕಾಣಿಸಿಕೊಳ್ಳುತ್ತದೆ. ಸಮಾನತೆ ಹಾಗೂ ಸ್ವಾತಂತ್ರ್ಯವನ್ನು ಬಯಸುವ, ಕರುಣೆ ಅನುಕಂಪಗಳನ್ನು ಬಯಸದ ಧೀಮಂತ ಗುಣ ಹರಡಿದೆ ಇಲ್ಲಿ. ಕವಿತೆ ಕಟ್ಟುವ ಕೌಶಲ್ಯ ರಾಣಿಯವರಿಗೆ ದೊರಕಿದೆ. ಅವರ ಕಾವ್ಯ ಪಯಣ ಹೆಜ್ಜೆ ಹೆಜ್ಜೆಗೂ ಎದುರಾಗುವ ತೊಡಕುಗಳನ್ನು ದಾಟುತ್ತಾ ಬದುಕ ನಿಭಾಯಿಸಿಕೊಂಡು ಹೋಗುವ ಚಿತ್ರಣವನ್ನು ಕಟ್ಟಿಕೊಡುತ್ತದೆ ಈ ಸಂಕಲನ. ಇಲ್ಲಿ ಪ್ರಾಸಬದ್ಧತೆ, ಪ್ರತಿಮೆ ಪ್ರತೀಕಗಳ ಜೋಡಣೆ, ದಿನನಿತ್ಯ ಅನುಭವಗಳ ದಾಖಲೆ ಎಲ್ಲವೂ ಇದೆ. ಮಾತಿನಲ್ಲಿ ಮಮತೆಯ ತೋರುವವರು ಮೌನವನ್ನು ಅರಿತುಕೊಳ್ಳಲಾರರೆ ಎಂದು ಮನದ ಮಾತು ಕವಿತೆಯಲ್ಲಿ ಬರುವ ಸಾಲು ನಮ್ಮೆಲ್ಲರಿಗೂ ಕೇಳಿದ ಪ್ರಶ್ನೆ. ಊರುಗಳು, ಪ್ರಾಂತ್ಯಗಳು, ನಾಡಹಬ್ಬಗಳು, ಸಂಭ್ರಮಗಳು, ಹೀಗೆ ಸಂಕಲನದುದ್ದಕ್ಕೂ ಕವಿಯು ಕರುನಾಡ ಚಿತ್ರವನ್ನು ಕಟ್ಟಿಕೊಂಡು ಹೋಗುತ್ತಾರೆ. ಸ್ಪರ್ಶದ ಬೆಳಕು ಲೂಯಿ ಬ್ರೈಲ್ ಈ ಸಂಕಲನದ ವಿಶೇಷವಾದ ಕವಿತೆ. ಇನ್ನು ರಮೇಶ್ ಕುಮಾರ್ ಅವರು ಸಂಪಾದಿಸಿದ ತಮದಾಗ್ನಿ ಕವನ ಸಂಕಲನದಲ್ಲಿರುವ ಆಶಾ ಪಾಟೀಲ್ ಅವರು ಬರೆದ ಸಂವಿಧಾನವೆಂಬ ಧರ್ಮಗ್ರಂಥ ಎಂಬ ಕವನ ನನಗೆ ಬಹಳ ಇಷ್ಟ ಆಯಿತು. ಈ ಕವನಕ್ಕೆ ವಿಶೇಷ ಉಲ್ಲೇಖವನ್ನು ನೀಡಿದ್ದೇವೆ. ಇದು ಸಮಕಾಲೀನ ತುಡಿತಗಳಿಗೆ ಸ್ಪಂದಿಸುವ ಕವಿತೆ. ಸಂವಿಧಾನದ ಅರಿವು ಭಾರತದ ಪ್ರಜೆಗಳಾದ ನಮ್ಮೆಲ್ಲರಿಗೂ ಇರತಕ್ಕದ್ದು. ಬಹುತ್ವವನ್ನು ಸಂಭ್ರಮಿಸುವ ಅದರ ಕಾಳಜಿ ಈ ಹೊತ್ತಿಗೆ ಬಹುಮುಖ್ಯ. ಈ ರಾಷ್ಟ್ರ ಯಾವುದೋ ಒಂದು ಧರ್ಮಕ್ಕೆ, ನಿರ್ದಿಷ್ಟ ಜಾತಿಗೆ, ಒಂದೇ ಲೈಂಗಿಕ ಸಂಖ್ಯಾತರ ಪಾಲಿನದ್ದಲ್ಲ ಅನ್ನುವುದು ನಾವೆಲ್ಲರೂ ಮನದಟ್ಟು ಮಾಡಿಕೊಳ್ಳಬೇಕು. ದ್ವೇಷವನ್ನು ನಮ್ಮೊಳಗೆ, ನಮ್ಮ ನಡುವೆ ಚೂಬಿಟ್ಟು ಅದು ನಮ್ಮ ಆತ್ಮಗಳನ್ನೇ ಕಚ್ಚಿ ಹರಿದು ಚಿಂದಿ ಮಾಡುವುದನ್ನು ನೋಡಿಕೊಂಡು ಕೂರುವ ಸಮಯದಲ್ಲಿ ಪ್ರೀತಿಯ ಬುನಾದಿಯ ಮೇಲೆ ಸಹನೆ, ಸಮನ್ವಯ, ಸಹಬಾಳ್ವೆಯನ್ನು ಕಟ್ಟಿಕೊಡುವ ಸಂವಿಧಾನವೆಂಬ ಧರ್ಮಗ್ರಂಥವು ಇಲ್ಲಿ ಕವಿತೆಯ ರೂಪದಲ್ಲಿ ಬಂದಿರುವುದು ಖುಷಿ ಕೊಡುತ್ತದೆ. ಇನ್ನು ಕಡೆಯದಾಗಿ ಕೇಳಿಸಿಕೊಳ್ಳುವ, ಕೇಳಿ ತಿಳಿದುಕೊಳ್ಳುವ, ಕೇಳುವಿಕೆಯನ್ನು ಹಾಗೂ ಇಂದ್ರಿಯ ಗ್ರಹಿಕೆಯನ್ನು ಕಾಣುವುದಕ್ಕಿಂತ ಅತ್ಯುನ್ನತ ಮಟ್ಟದಲ್ಲಿ ಅನುಭವಿಸುವ ಅವಕಾಶಗಳನ್ನು ಅಂಧತ್ವವು ನೀಡುತ್ತದೆ ಸಹ. ಹಾಗಾಗಿ ಸಮಾಜೋ ರಾಜಕೀಯ ಪೂರ್ವಾಗ್ರಹಗಳ ಪಾಠ ನಿರಂತರವಾಗಿ ನಮ್ಮ ಕಿವಿಗೆ ಬೀಳುತ್ತಲೇ ಇರುತ್ತದೆ. ಅದನ್ನೇ ಸರಿಯೆಂದು ನಂಬಬೇಕು ಅನ್ನುವ ತಾಕೀತು ಸಹ ಅಗೋಚರವಾಗಿ ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ. ಇದು ಕೇವಲ ಅಂಧರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಆಗುವಂಥ ಒಂದು ತೊಡಕು. ಇಂಥ ಸಂದರ್ಭಗಳನ್ನು ಪ್ರಶ್ನಿಸುವ, ತಿದ್ದುಪಡಿಗೆ ಅವಕಾಶ ಮಾಡಿಕೊಡುವ ಸಾಧ್ಯತೆಗಳು ಕವಿಗಳಿಗೆ ದೊರಕಬೇಕು. ಕವಿತೆ ಕಟ್ಟುವುದು ಒಂದು ಕಾಯಕ, ಬರೆದದ್ದೆಲ್ಲ ಕವಿತೆ ಆಗುವುದಿಲ್ಲ. ಆಲೋಚನೆಯೊಂದು ಕವಿತೆಯಾಗಬೇಕೆಂದರೆ ಅದಕ್ಕೆ ತಯಾರಿ ಬೇಕು. ಕರಕುಶಲ, ಮನಕುಶಲಗಳನ್ನು ಸಮೀಕರಿಸಿದ ಕೌಶಲ್ಯವನ್ನು ರೂಢಿಸಿಕೊಳ್ಳಬೇಕು. ನಾನು ಓದಿದ ಕವಿತೆಗಳು ನನಗೆ ಹೇಳಿದ್ದು ಇಷ್ಟು. ಈ ಎಲ್ಲ ಕವಿಗಳು ಸಾಮರ್ಥ್ಯವಿರುವ ಪದಕಾರರು.
ಆದರೆ ತಮ್ಮನ್ನು ಒಳಗೊಳ್ಳದ ಮುಖ್ಯಧಾರೆಯ ಕಥಾನಕದ ಪ್ರಭಾವಕ್ಕೆ ಒಳಗಾದವರು. ನಾನೀಗಾಗಲೇ ದೀಪಾ ಅಕಾಡೆಮಿಯಲ್ಲಿ ಕವಿತೆ ಕಟ್ಟುವ ಕಾರ್ಯಾಗಾರವನ್ನು ನಡೆಸಿಕೊಟ್ಟಿದ್ದೇನೆ. ಅಲ್ಲಿಯ ಮಕ್ಕಳು ಉತ್ತಮ ಕವಿತೆಗಳನ್ನು ಬರೆದಿದ್ದ ಕಂಡಿದ್ದೇನೆ. ಆದ್ದರಿಂದ ನಾನಿವತ್ತು ಕರ್ನಾಟಕ ಅಂಧ ಸಾಹಿತ್ಯ ಪರಿಷತ್ತಿಗೇನು ಮನವಿ ಮಾಡಿಕೊಳ್ಳುವುದೇನೆಂದರೆ, ವರ್ಷಕ್ಕೆ 1-2 ಸಾರಿಯಾದರೂ ಆಯ್ದ 20 ದೃಷ್ಟಿವಿಕಲಿತ ಕವಿಗಳಿಗೆ ಕವಿತೆ ಕಟ್ಟುವ ಕಾರ್ಯಾಗಾರಗಳನ್ನು ಆಯೋಜಿಸಬೇಕು. ಪ್ರತಿಭಾ ಅಥವಾ ನಾನು ಹೀಗೆ ಬೇಕಾದಷ್ಟು ಜನ ಇದ್ದೀವಿ. ಇವತ್ತು ನಾನು ಇಲ್ಲಿ ಈ ಕಾರ್ಯಾಗಾರವನ್ನು ನಡೆಸಿಕೊಡಲು ತಯಾರಿದ್ದೇನೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಪ್ರತಿಭಾನಂದ ಕುಮಾರ್ ಕಾವ್ಯ ಪ್ರಶಸ್ತಿಯನ್ನು ಪಡೆದ ಕವಿ ರಾಣಿ TR ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಪ್ರಶಸ್ತಿಯನ್ನು ಆಯೋಜಿಸಿದ ಕವಿ ಹಾಗೂ ಗೆಳತಿ ಪ್ರತಿಭಾ ಅವರಿಗೆ ನನ್ನ ಹೆಮ್ಮೆಯ ಮೆಚ್ಚುಗೆಯನ್ನು ತೋರುತ್ತಾ, ಈ ಕಾರ್ಯಕ್ರಮದ ಮುಂಚೂಣಿ ವಹಿಸಿಕೊಂಡು ನಡೆಸಿಕೊಂಡು ಬರುತ್ತಿರುವ ಎಲ್ಲರಿಗೂ ಧನ್ಯವಾದಗಳನ್ನು ನೀಡುತ್ತಾ, ನನ್ನದೊಂದು ಪುಟ್ಟ ಕವಿತೆಯನ್ನು ಓದಿ ನನ್ನ ಮಾತು ಮುಗಿಸುತ್ತೇನೆ. ಈ ಕವಿತೆಯ ಶೀರ್ಷಿಕೆ ಕಣ್ಣು ಮುಚ್ಚೆಲೆಯಾಟ. ಒಂದು ಎಲೆಯ ಬಗ್ಗೆ ಬರೆದ ಕವಿತೆ ಇದು. ಒಂದು ಎಲೆ ಹಾಗೆ ಮೆಲ್ಲಗೆ ಮರದಿಂದ ಜಾರಿ ತೇಲುತ್ತ ಜೀಕುತ್ತ ಗಾಳಿಪಟವಾಗುತ್ತ ಗಾಳಿಯ ಮೈದಡವಿ ಜಾರುತ್ತ ನೀರ ಮೇಲಿನ ದೋಣಿಯಾಯಿತು. ಒಂದು ಎಲೆ ಬಣ್ಣ ಬಣ್ಣದ ಮೀನ ಜತೆ ಅಲೆಯ ಮೇಲೆ ಹೊಳೆವ ಹಳದಿ ಹಸಿರಿನ ಚಮಕು ಸರ 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 ಕಣ್ಣು ತಪ್ಪಿಸಿ ನೀರ ಜತೆಯಲ್ಲಿ ಮರೆಯಾಯಿತು. ನೀರಿಗೂ ಗೊತ್ತಿಲ್ಲ, ಮೀನಿಗೂ ಗೊತ್ತಿಲ್ಲ, ನೀರಿಗೂ ಗೊತ್ತಿಲ್ಲ, ಮೀನಿಗೂ ಗೊತ್ತಿಲ್ಲ, ಗಾಳಿಗೂ ಗೊತ್ತಿಲ್ಲ, ಮರಕ್ಕೂ ಗೊತ್ತಿಲ್ಲ ಈ ಕಣ್ಣು ಮುಚ್ಚೆಲೆಯಾಟ. ನಮಸ್ಕಾರ.